ಹಾಯ್ ಫ್ರೆಂಡ್ಸ್, ಇದು ಶಿರಾ ತಾಲೂಕಿನಲ್ಲಿರುವಂತಹ ಶಿರಾ ನಗರದಲ್ಲಿರುವ ಕೋಟೆಯನ್ನು ನಾನು ಈಗ ಕೋಟೆಯ ಹೆಬ್ಬಾಗಿಲಲ್ಲಿದ್ದೀನಿ. ಕೋಟೆ ಒಳಗಡೆ ಬಂದಿದ್ದೀನಿ ಈಗ. ಒಂದಾದ್ಮೇಲೆ ಒಂದಿದೆ ಮಾರ್ಗ. ಸುಮಾರು ಗಿಡಗಂಟಿಗಳಿದೆ. ಕರ್ನಾಟಕ ಸರ್ಕಾರ ಆರ್ಕಿಯಾಲಜಿಕಲ್ ಇದರಿಂದ ಸಂರಕ್ಷಿಸಲ್ಪಟ್ಟಿದೆ ಅಂತೇನೋ ಬರೆದಿದ್ದಾರೆ. ಆದರೆ ಸುಮಾರು ಗಲೀಜು ಹಾಗೆಲ್ಲ ಇದೆ. ಶಿರಾನೆ ಬಾಲಾಜಿನಾರ್ ಹುಡ್ದಾಗ್ಲಿಂದ ಇಲ್ಲೇ ಇದೀನಿ ಕಣ. ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಯೂಟ್ಯೂಬು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಕನೆಕ್ಟ್ ಟು ನಿತ್ ಬಾ ಹೇಳು. ಹಾಯ್ ಗಾಯ್ಸ್, ನಾವೀಗ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಸುಪ್ರಸಿದ್ಧ ಕೋಟೆಯಾದಂತಹ ಕಸ್ತೂರಿ ರಂಗಪ್ಪ ಕೋಟೆಯಲ್ಲಿ ನಾವೀಗಿದ್ದೀವಿ. ನಮ್ಮ ಸ್ನೇಹಿತರಾದಂತಹ 3 ಸ್ನೇಹಿತರು ಇವತ್ತು ನಮಗೆ ಇವಾಗ ಕೋಟೆಯ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ಗೆಳೆಯರೇ, ಈ ಕೋಟೆಯಲ್ಲಿ ಏನೇನಿದೆ ಆ ಥರದ್ದೆಲ್ಲ ನೀವು ನೋಡಿರೋದಂತಹ ಮಾಹಿತಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಸ್ನೇಹಿತರೆ, ಈಗ ನಾವೀಗ ರಾಣಿ ಮನೆಗೆ ಹೋಗ್ತಾ ಇದ್ದೇವೆ. ರಾಣಿ ಮನೆಗೆ ಹೋಗಲು ಈ ಕಾಲ್ದಾರಿಯ ಮಾರ್ಗ. ಗಾಯ್ಸ್ ನೋಡಿ, ನಮ್ಮ ಫ್ರೆಂಡ್ಸ್ ಇಬ್ಬರು ಇದ್ದಾರೆ. ಹಾಯ್ ಮಾಡ್ರಪ್ಪ. ಹಾಯ್. ಬಾವಿ ಇದೆಯಾ? ಬಾವಿ ಎಲ್ಲ ಐತೆ. ಬಾವಿ ಇದೆ, ಎಲ್ಲ ಇದೆ. ಅರಮನೆ ಬಿದ್ದೋಗಿತ್ತು ನೋಡದೆ. ಅದೇನೇನಾ? ಅದು ರಾಜನ ಮನೆ. ಅದು ರಾಜನ ಮನೆ. ಆಮೇಲೆ ಹೋಗೋಣ. ಫುಲ್ ಜಾಸ್ತಿ ಗಿಡ ಗಂಟಿಗಳು ಬೆಳ್ಕೊಂಡಿದ್ದಾವೆ. ಕಟ್ ಮಾಡ್ತವ್ರು ಯಾರು ಇಲ್ಲ. ಹಾಯ್, ನಿಮ್ದಕ್ಕೆ ಬೇಡವಾ? ಇದೆ ರಾಣಿ ಮನೆ. ಇದು ರಾಣಿ ವಾಸಿಸುತ್ತಿದ್ದಂತಹ ಮನೆ ಇಂದು ಈ ಪರಿಸ್ಥಿತಿ ತಲುಪಿದೆ. ಗುಂಡಿ ಬಿದ್ದೈತೆ ಇಲ್ಲಿ. ಒಳಗಡೆ ಅವ್ರು ಯಾರ ಕುಂತಾರ. ಗೈಸ್, ನಾವೀಗ ರಾಣಿ ಮನೆ ಎಂಟ್ರಿ ಆಗ್ತಿದ್ದೇವೆ. ಯೂಟ್ಯೂಬ್ My old friends sitting alone. See my bro is taking my video. Hi. And what is your name? ಮೊಹಮ್ಮದ್ ಸುಲ್ತಾನ್. ಇದ್ರಾಗ ಏನಾಯ್ತು ಇಲ್ಲಿ ನೋಡಿ ಇವರು. ಇದು ಇದೆಲ್ಲ ನಾವೆಲ್ಲ ಮಾತಾಡ್ತೀವಲ್ಲ, ಎಲ್ಲ ಇದಾಗಲ್ವ ಅದು? ಇಲ್ಲ, ಅದೆಲ್ಲ ಎಡಿಟ್ ಮಾಡ್ಬೋದು ಅಂಥವೆಲ್ಲ. ಯಾರ ಪಾರ್ಟಿ ಮಾಡ್ಕೊಂಡು ತಿಂದಿದ್ದಾರೆ ಅಂಥವೆಲ್ಲ ಹಾಕ್ಬಾರ್ದು.
ಎಲ್ಲ ಸೀಕ್ರೆಟ್ ಆಗಿರ್ಬೇಕು. ಬಾಯಿ ಬಾಯಿ ತೋರಿಸ್ತಿದೀವಿ. ಇದು ಚಿನ್ನ ವಜ್ರ ವೈಡೂರ್ಯ ಸರ್ಪ ಕಾವಲು ಬಾವಿ ಇದೇನಾ? ತೋರಿಸ್ತೀವಿ ಇನ್ನು ಅಲ್ಲೊಂದಿದೆ. ಬನ್ನಿ ಬನ್ನಿ. ಬಾವಿ ಕೆಳಗಡೆ ನೋಡಿಸ್ತೀವಿ. ರಾಜ ರಾಣಿ ಮಚಾನ ತೋರಿಸ್ತೀವಿ. ನೋಡಿ ಎದಕ್ಕೊಂಡ್ಬಿಟ್ಟು ಬಾಯ್ ನಿಂಗೆ ಬರಲ್ಲ ದಡ್ಡ. ನಿಮ್ಮ ಅವ್ನು ತುರ್ಲ ಅಲ್ಲಿ ಕಳ್ಳೈತೆ. ಅಂಥವೆಲ್ಲ ಎಡಿಟ್ ಮಾಡ್ತೀನಿ ಹೇಳು. ಮಾಡ್ತೀಯಾ? ಹ್ಞೂ. ಇವಾಗ ನೀನು ಮಾತಾಡೋದು ಹೆಂಗೆ ಇದಾಗ್ತಾನೆ. ಆಮೇಲೆ ಕರೆಕ್ಟಾಗಿ ಅದಕ್ಕೇನೆ ಸಿಂಕ್ ಮಾಡ್ತೀವಿ. ಒಳ್ಳೊಳ್ಳೇದು ಹಂಗೆ ಇಟ್ಕೊಂಡು. ಇಲ್ಲ ಇಲ್ಲ ನೀ ಮಾತಾಡೋದನ್ನು ಒಳ್ಳೊಳ್ಳೆ ಮಾತಾಡೋದು ಇಟ್ಕೊತೀನಿ, ಬೇರೆವೆಲ್ಲ ತೆಗಿತೀನಿ. ಹಾಂ ಹೇಳೋಗ್ರು ಡೈಲಾಗ್ ಹೇಳು. ಇದೇನಾ? ಬಾಬಿ ಇದೇ ಒಂದಾನ ರಾಜ ರಾಣಿ ಸ್ನಾನ ಮಾಡುತ್ತಿದ್ದಂತಹ. ಓಹೋ ಗುರು, ಎಂಥ ಬಾವಿ ಗುರು ಇದು. ಇದೇ ಬಾವಿಯಲ್ಲೇ ವಜ್ರ ವೈಡೂರ್ಯಗಳು ಸರ್ಪಕಾವಲು ಕಾಯ್ತಿದ್ದಂತ ಹೇಳದಂತ ಇದ್ದು ಇದನ್ನೇ ಆನೆ ಬಾವಿ ಅಂತ ಕರಿತಾ ಇದ್ದಿದ್ದು ಗಾಯ್ಸ್. ನೀರೇ ಇಲ್ಲ. ಬೆಳಿಗ್ಗಿಂದ ನೋಡಿರ್ ನೀನು ಇನ್ನೇ ಅದ್ರಕ್ಕಂಚ ಬಾ. ಆನೆ ಬಾವಿ ಸ್ನೇಹಿತರೆ ಬನ್ನಿ, ಆಗಿದ್ರೆ ಈ ಆನೆ ಬಾವಿಗೆ ಹೋಗೋಣ ಈಗ. ಹಂಗೆ ಬರ ಬಡ ಹಿಂಗಲ್ಲ ಬನ್ನಿ ಸಾರ್. ನಡಿ ನಡಿ ಕಮಾನ್ ಗೋ ಡ್ಯಾಡಿ ಜಿ ಗುಡಿ. ಯಾರಲ್ಲ ಇದು ಮಾಡ್ಬಿಟ್ಟಿದ್ರಲ್ಲ. ಯಾವಾಗ ರಿಲೀಸ್ ಮಾಡೋದು? ಒಂದು 2 ದಿನದಲ್ಲಿ ಮಾಡ್ತೀನಿ. ಕನೆಕ್ಟ್ ಟು ಮಿತ್. ಸ್ನೇಹಿತರೆ ನೋಡಿ ಎಂತೆಂಥ ಬಣ್ಣ ಬಣ್ಣದ ಪತಂಗಗಳು. ಆನೆ ಬಾವಿಗೆ ಎಂಟ್ರಿ ಈಗ. ಗಾಯ್ಸ್ ಫ್ರೆಂಡ್ಸ್, ಇಲ್ಲಿ ತುಂಬ ಹುಷಾರಾಗಿರಬೇಕು. ಹಾವು ಜರಿ ಚೋಳು ಇರುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಆಹಾ ಎಷ್ಟು ತಂಪಾಗಿ ಕೂಲಾಗಿದೆ ಅಂದರೆ. ಒಳ್ಳೆ ವಾತಾವರಣ ಇಲ್ಲಿ. ಇಲ್ಲಿಂದ ಹುಷಾರಾಗಿರ್ಬೇಕು. ಇಲ್ಲಿ ಇಲ್ಲೆಲ್ಲ ಜಾರ್ತದೆ ನೋಡಿ. ಬಿದ 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 ಆಗುತ್ತೆ ಅಂದ್ರೆ ಇದು ಹೆಣ್ಮಗು ಅವ್ರಂಗೆ ಹೋಗ್ತೀರ. ಗಾಯ್ಸ್ ಅಮೋಘವಾದಂತಹ ದೃಶ್ಯ ಇದು. ಆನೆ ಬಾವಿ ಶಿರಾ ಕಸ್ತೂರಿ ರಂಗಪ್ಪ ನಾಯಕನ ಕೋಟೆಯಲ್ಲಿ ಇರುವಂತಹ ಒಂದು ವಿಸ್ಮಯಕಾರಿ ಬಾವಿ ಇದು. ಇಲ್ಲಿ ತುಂಬ ಜಾರುತ್ತೆ, ಇಳಿಬೇಕಾದ್ರೆ ಹುಷಾರಾಗಿ ಇಳಿಬೇಕು. ಮಿಸ್ ಆದರೆ ಪಾತಾಳಕ್ಕೆ ಹೋಗ್ತೀವಿ ಗಾಯ್ಸ್. ಇಟ್ಕೊಂಡಿದ್ಯಾ ಬೀಳ್ತೀನಿ ಅಂತ. ಅತ್ಲಿಂದಾನೆ ಬನ್ನಿ. ಅಲ್ಲಿಗೆ ಹೋಗ್ತೀನಿ ಆ ಕಡೆಗೆ. ಆ ಕಲ್ ಮೇಲಿಂದ ಬಾ, ಹಿಡ್ಕೊಂಡಿದ್ದೀನಿ ಬಾರಣ. ಅತ್ಲಿಂದ ಬಾ, ಹಂಗಿಂದ ಬಾರಣ. ಇವಾಗ ನೋಡಿ ಹೆಂಗ್ ಕಾಣಿಸ್ತದೆ. ವಾವ್, ಇಲ್ಲಿಂದ ಹಿಂಗ್ ಮ್ಯಾಲೆ ಹೆಂಗ್ ಕಾಣಿಸ್ತದೆ. ಅಲ್ಲಿ ಫುಲ್ ಕೆಳಕಿಲ್ದು. ಇಲ್ಲಿಂದ ಹಿಂಗ್ ಮ್ಯಾಕೆತ್ತು. ಈ ಬಾವಿಲಿ ನೀರು ಇರ್ತಿರ್ಲಿಲ್ವಾ? ಆಗ ಅಲ್ಲಿಗನ್ನ ಇತ್ತು ನೀರು. ಹಾಂ, ಬೇಸಿಗೆ ಹೋದಲ್ಲ ಅವಾಗ ಹೋತು. ನಾವು ಅಲ್ಲಿಂದ ಡೈ ಹೊಡಿತಿದ್ವಿ. ಈಗ ಮಳೆಗಾಲ ಅಲ್ವಾ? ಜೋರಾಗಿ ಬಂದ್ರೆ ಮಳೆ ಬಂದ್ರೆ ಬಾ ಬಾಯ್ ತೋರಿಸ್ತೀವಿ ನೀರು. ಹಾಂ, ಡೈ ಹೊಡಿಯುವಂತೆ ಫೋನ್ ಇಟ್ಕೊಂಡೆ ನೀರೊಳಗೆ ಏನೇನಿದೆ ಹೊಡಿಯೋದು. ಇಲ್ಲಿಂದ ಮ್ಯಾಲ್ ತೋರಿಸಿ ಹೆಂಗ್ ಚಿನ್ನ ಬೆಳ್ಳಿ ಬಂಗಾರ ಹೋಗಿದ್ದಾರೆ. ಆ ಥರ ಇರ್ತಲ್ಲ ಅದನ್ನ ಚೆಕ್ ಮಾಡೋಕ್ಕೆ. ನಿಧಿ ತೆಗೆದಿರೋದು ಇರೋದಕ್ಕೆ ಯಾರೆಲ್ಲ ಏನೇನೋ ಮಾಡ್ತಾರೆ. ನಿಧಿ ತೆಗ್ದಿರೋದು ಏನೋ ಮಾಡಿದ್ದಾರೆ, ಕಲ್ಲು ಅದೆಲ್ಲ ತೆಗೆದು. ಸಿಕ್ಕಾಯ್ತೋ ಸಿಕ್ಕಿಲ್ವೋ ಗೊತ್ತಿಲ್ಲ, ಆದರೆ ಮಾತ್ರ
ಚನ್ನಪಟ್ಟಣಕ್ಕೆ ಹೋಗೋಣ ಬಿಡುಗರು. ವಾವ್, ಸೂಪರಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಅಲ್ಲಿಂದ ಹೊಡಿತಿದ್ದಂತೆ ರಾಜ ಡೈನಾ. ರಾಣಿ ಏನ್ ಮಾಡಿತ್ತಂತೆ? ಯೂಟ್ಯೂಬರ್ ಅಣ್ಣ ಕರೆಕ್ಟ್ ಆಗಿ ಅಣ್ಣ. ಹಾಂ, ಓಕೆ. ನಮ್ಮ ಕೋಟೆಯಲ್ಲಿ ಇತ್ತು. ಹೇಳು, ಏನಿತ್ತು ಹೇಳ್ರ. ನಮ್ಮ ಶಿರಾದಲ್ಲಿ ಐತಿಹಾಸಿಕ ನಗರ ಕೋಟೆ. ಅವ್ರು ಹೇಳ್ತಾರೆ. ನಮ್ಮ ಶಿರಾದಲ್ಲಿ ಐತೆ ಐತಿಹಾಸಿಕ ಕೋಟೆ. ನಮ್ಮ ಶಿರಾದಲ್ಲಿ ಐತೆ ಐತಿಹಾಸಿಕ ಕೋಟೆ. ಬರ್ರಿ ನೋಡ್ರಿ ಒಂದ್ಸರಿ ನಮ್ಮ ಮನೆ ಬಾವಿ. ಓ, ಅದ್ದು ಹಾಕ್ತೀರಾ ನೀವು? ಬುದ್ಧ. ಫ್ರೆಂಡ್ಸ್, ನಾವೀಗ ಆನೆ ಬಾವಿ ನೋಡಿದ್ದೇವೆ. ನೆಕ್ಸ್ಟು ಕುದುರೆ ಬಾವಿ ಹಾಗೂ ರಾಜ ರಾಣಿಯರ ಮಶಾನವನ್ನು ನೋಡಲು ಹೋಗ್ತಾ ಇದ್ದೇವೆ. ರಾಣಿ ರಾಜ ಮನೆ ಮಶಾನ ತೋರಿಸ್ತೀವಿ. ಅದು ಇನ್ನೊಂದು ಬಾವಿ ಐತೆ. ಅದು ಬಾವಿ ಹೆಸರು ಗೊತ್ತಿಲ್ಲ. ಕುದುರೆ ಬಾವಿ. ಕುದುರೆ ಬಾವಿ ಇಲ್ಲ ಐತೆ ಕುದುರೆ ಬಾವಿ. ಹೊರಕೋಟೆ ಅಲ್ಲಿ ಹೋಗ್ತಿದೆ. ಅಲ್ಲಿ ತಿಳಿಯಕ್ಕೆ ಬರಲ್ಲ. ಅದ್ರ ಬಾವಿ ಹೆಸರು ಗೊತ್ತಿಲ್ಲ. ಗಾಯ್ಸ್, ತುಂಬ ಮುಳುಗಳಿದ್ದಾವೆ. ಓಹ್ ಮೈ ಗಾಡ್. ಓ ಮೈ ಗಾಡ್. ಮುಂದೆ ಹೋಗಿ ನೀವು. ಜಾಲಿ ಮುಳ್ಳುಗಳೆಲ್ಲ ಸಖತ್ತಾಗಿದ್ದಾವೆ. ಹುಷಾರಾಗಿ ಹೋಗ್ಬೇಕು. ಕೋಟೆ ಮಾತ್ರ ತುಂಬ ವಿಶಾಲವಾಗಿದೆ. ಬನ್ನಿ, ಹೊರಕೋಟೆ. ಈಗ ನಾವು ಹೊರಕೋಟೆ ಹೊರಕೋಟೆಗೆ ಬಂದಿದ್ದೇವೆ. ಅದರೊಳಗೆ ಎಂಟ್ರಿ ಆಗ್ಬೋದಾ? ಎಂಟ್ರಿ ಆಗ್ಬೋದು. ನೋಡಿ, ತುಂಬ ನಿಗೂಢವಾದಂತಹ ಒಂದು ಜಾಗಕ್ಕೆ ಈಗ ಕರ್ಕೊಂಬಂದಿದ್ದೀವಿ. ನೀವು ಕೋಟೆಗೆ ಬಂದಿರ್ಬೋದು, ಶಿರಾ ಕೋಟೆ ನೀವು 100 ಸಲ ನೋಡಿರ್ಬೋದು. ಆದರೆ ಈ ಜಾಗವನ್ನು ನಾವು ಮೊದಲನೇ ಸಲ ತೋರಿಸ್ತಾ ಇದ್ದೀವಿ. ಹಾಗಿದ್ರೆ ಬನ್ನಿ. ನೋಡಿ ಕೋಟ. ಇಲ್ಲೆಲ್ಲ ನಾವು ಸ್ವಲ್ಪ ಬೆಳಗ್ಗೆ ತುಂಬ ಕತ್ತಲೆಯ ವಾತಾವರಣದಲ್ಲಿದ್ದೇವೆ. ಕೋಟೆಯ ಹಿಂಭಾಗಕ್ಕೆ ಬಂದಿದ್ದೇವೆ ನಾವೀಗ. ಈ ಜಾಗ ಯಾರು ಕಲ್ಲು ಐತಿಹಾಸಿಕ ಕಲ್ಲಿದು. ಐತಿಹಾಸಿಕ ಉಚ್ಕೊಂತಿದ್ದೆ ಕಲ್ಲಿದು. ಹಾಂ, ಇದು ಕೋಟೆ ಎಂಡ. ಇದು ಮುಂಚೆ 7 ಸುತ್ತು ಇದಕ್ಕೆ ಪ್ರೊಟೆಕ್ಷನ್ ಇತ್ತಂತಲ್ವಾ, ನೀರು ಹರಿಯದಂತೆ ಸುತ್ತ. ಇಲ್ಲೇ ಬರ್ರಿ ಹಾಂ, ಮುಂದೆ ತೋರಿಸ್ಕೊಂಡು ಹೋಗ್ತೀವಿ ಬನ್ನಿ. ಓ, ಇಲ್ಲೊಂದು ಬಾವಿ ಇದೆ ಸ್ನೇಹಿತರೆ. ಈಗ ನಾವು ಕುದುರೆ ಬಾವಿಗೆ ಬರ್ತಾ ಇದ್ದೇವೆ. ಕುದುರೆ ಬಾವಿ ಅಲ್ವಾ? ಸರಿ ಸರಿ. ಆಳ ಇಲ್ಲ ಅಂದ್ರೆ ಇದು ಇದೇನು ಜಾಸ್ತಿ ಆಳ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ದೂರನೇ ಇರಬೇಕು. ಜಾರಿದ್ರೆ ಆಳ ಇಲ್ಲ. ಎಲ್ಲ ಮುಚ್ಕೊಂಡ್ಬಿಡೋದು. ಎಲ್ಲ ಸ್ವಲ್ಪ ಮುಚ್ಕೊಂಡಿದೆ. ಆದರೂ ಕೂಡ ನೀರಿನ ಸಂರಕ್ಷಣೆಗಾಗಿ ಮಾಡಿದಂಥ ಬಾವಿ ನೋಡಿ ಎಷ್ಟು ಸುಂದರವಾಗಿದೆ. ನಿಜವಾಗ್ಲೂ ನಾನು ಒಬ್ಬನೇ ಬಂದಿದ್ದರೆ ನಾನು ಇದೆಲ್ಲ ತೋರಿಸ್ತಾ ಇರಲಿಲ್ಲ ಕಣ. 3 ಸುತ್ತಿನ ಕೋಟೆ ಅಸ್ತಿಗೆ ನಿಂತ ಗರಡಿ ಮನೆ ನಾಯ್ಕ ಅಂತ ಇದೆ. ಹಸುಗಳೆಲ್ಲ ಮೇಯ್ತಿದ್ದಾವೆ. ಹೋಗ್ಬೋದು ಹೋಗಿ. ಇದು ನೀರು ಬರೋ ಜಾಗ ಅಲ್ಲ? ಮುಸ್ಲೆ ಹಾಂ ಹಾಂ ಹಾಂ. ಮೀನು, ಶಾರ್ಕ್, ದೊಡ್ಡವು. ಮುಂಚೆ ಚೆನ್ನಾಗಿತ್ತು. ನೋಡ್ರಿ, ಇದು ಕೋಟೆ ಸುತ್ತ ಒಂದು ಕೆನಾಲ್ ಥರ ಮಾಡಿದರು. ಸೊ ಸುತ್ತ ಕೋಟೆಯ ಸುತ್ತ ನೀರು ಬರ್ತಾಯಿತ್ತು. ಯಾವುದೇ ಶತ್ರುಗಳು, ವೈರಿಗಳು ಈ ಕೋಟೆಯನ್ನು ಆಕ್ರಮಣ ಮಾಡಲು ಬಂದರೆ ಮೊದಲು ಅವ್ರು ಇಲ್ಲೇ ಅವ್ರನ್ನ ಹೊಡೆದೋಡಿಸ್ಬಿಟ್ಟು ಇದೇ ನೀರಲ್ಲಿ ಮುಳುಗಿಸ್ತಾಯಿದ್ರು. ಕೋಟೆ ಸುಭದ್ರವಾಗಿ ಕಟ್ಟಿದ್ದಾರೆ. ಆಗಿನ ಕಾಲದಲ್ಲೇ ನಾವು ನೋಡ್ಬೋದು ಎಂತೆಂಥ ದೊಡ್ಡ ಸೈಜ್ ಗಲ್ಲುಗಳು ಇದರಲ್ಲಿ. ಹಾಂ, ಏನೇನಿತ್ತು ಗುರು ಇದರಲ್ಲಿ? ಮತ್ತೆ ಮೀನು, ಹ್ಞೂ,
ಅವೆಲ್ಲ ಇದ್ದಿದ್ರು. ಆಮೇಲೆ ಇನ್ನೂ ಏನೇನು ಜಲಚರಗಳಿದ್ವು ಅವನ್ನೆಲ್ಲ ಇದರಲ್ಲಿ ಸಾಕಿದ್ರು. ಆಮೆಗಳು ಇವತ್ತು ಉಲ್ಮೈಲಲ್ಲಿ ದನ ಎಮ್ಮೆ ಕರುಗಳಿಗೆ ಬಿಟ್ಟಿದ್ದಾರೆ. ಅಲ್ಲಿ ಜನಗಳು ಇಲ್ಲಿ ಸುತ್ತಮುತ್ತ ಇರೋರು. ತುಂಬ ಬಲಿಷ್ಠವಾದಂಥ ಕೋಟೆ, ಸಾವಿರಾರು ವರ್ಷಗಳಿಂದ ಇರುವಂತಹ ಇದಂಥ ಅದ್ಭುತವಾದ ಶಿವಪ್ಪ ನಾಯಕನ ಕೋಟೆ, ಕಸ್ತೂರಿ ರಂಗಪ್ಪನ ನಾಯಕನ ಕೋಟೆ ನಮ್ಮ ಶಿರಾದಲ್ಲಿರೋದು ನಮಗೆ ಹೆಮ್ಮೆ ಸ್ನೇಹಿತರೆ. ಹಾಂ, ಕಾಳಿಂಗ ಸರ್ಪ ಬಿಡಲ್ಲ. ಕಾಳಿಂಗ ಸರ್ಪ ಐತೆ. ಐತೆ. ಯಾವಾಗ ಬರೋದದು ಕಾಳಿಂಗ ಸರ್ಪ? ಇದಕ್ಕೆ 7 ತಲೆ ಕಾಯ್ತಿರೋದು ಕೋಟೆಗೆ. ಹ್ಞೂ 7 ತಲೆ. ಅದು ಒಂದು ಹಾವು, ಒಂದು ದೊಣ್ಣೆಕೆತ್ತ ಅಂತಾರಲ್ಲ ಅದು, ಮತ್ತೆ ಅಜ್ಜಿದೇವ, ಮತ್ತೆ ಇನ್ನ ಯಾವ್ಯಾವ ಕಾಯ್ತಾ ಇದೆ. ಅಜ್ಜಿದೇವ, 7 ತಲೆ ನಾಗರಾವು, ಆಮೇಲೆ ಮತ್ತೆ ಎಲ್ಲ ಕಾಯ್ತಾ ಇದ್ದಾವೆ. ಬಿಡಲ್ಲ ತಗೊಂಡೋಗಕ್ಕೆ. ಯಾರು ತಗೊಂಡು ಹೋಗಿಲ್ಲ, ತಗೊಂಡು ಹೋಗಕ್ಕೂ ಮುಂದೆ ಆಗೋದಿಲ್ಲ. ತಗೊಂಡೋಗಿ ಬಂದರೆ ರಕ್ತ ಕಕ್ಕೊಂಡು ಸತ್ತೋಗ್ತಾರಲ್ಲ. ಹಿಂದ್ ಭಾಗದಿಂದ ಒಂದು ಬಾವಿ ರಾಣಿ ಗಾದೆ ಸುತ್ತೋಗಿರೋದು ಏನೋ ತೋರಿಸ್ತೀವಿ. ಹಾಂ, ಅದೊಂದು ಅದು ನಾಯಕ ಅಲ್ಲೆಲ್ಲೋ ಬೇರೆ ಇದ್ರಾಗ ಸತ್ತಿರೋದು ಪೆನ್ಗೊಂಡಿದ್ದಾಗೆ. ಪೆನ್ಗೊಂಡ ತಲೆ ಬಂದು ಬಿದ್ದಿರೋದು ಇಲ್ಲಿ. ಹ್ಞೂ, ಅಲ್ಲಿ ಕತ್ತರಿಸಿದ್ರೆ ತಲೆ ಬಂದು ಕೋಟೆ ಬಾಗ್ಲಾಗ ಬಿದ್ದೈತೆ. ಕೋಟೆ ಬಾಗ್ಲಿಗೆ ಬಿದ್ದೈತೆ. ತಗೊಂಬಂತು ಇಲ್ಲಿ ಸಮಾಧಿ ಮಾಡಿದ್ದಾರೆ. ರಾಣಿನೂ ಗೊತ್ತಾತಲ್ಲ, ರುದ್ರ ಉಳಿದ ಮನೆ ಎಲ್ಲ ಸೇವಕರಿಗೆ ಹೇಳಿ ಆನೆ ಭಾಗಕ್ಕೆ ಮತ್ತೆ ಕುದುರೆ ಭಾಗಕ್ಕೆ ಹಾಕಿ ಮುಚ್ಚಿಕೋರೆ ಸುತ್ತೋಗಿದ್ದಾರೆ. ವಜ್ರ ವೈಡಿ ಏನೇ ನಿಧಿ ತೆಗಿಲಿ ತಾಂಡೋಗಕ್ಕೆ ಆಗಲ್ಲ. ತೆಗಿಬೋದು ಅಷ್ಟೇ. ಅವರು ಇಲ್ಲಿಂದ ತಾಂಡೋಗೋ ಅಷ್ಟೊತ್ತಿಗೆ ಸ್ಪಾಟ್ ಹೋಗ್ತಾರೆ. ಕಲ್ಲು ತಾಂಡೋಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿಂದ ಮಣ್ಣು ಕಲ್ಲು ಏನೇ ಪ್ರತಿ ಒಂದು ವಸ್ತುನೇ ಆಗ್ಲಿ ಪೌದೆ ಅಷ್ಟೇ ತಗೊಂತಾರೆ. ಅಷ್ಟೇ ಇಲ್ಲಿ ಮುಟ್ಟಂಗಿರೋದು. ಕ್ಲೀನ್ ಮಾಡ್ಕೊಂಡು ನಂಗೆ ಅಷ್ಟೇನೆ ಸೌದೆ ಪೌದೆ ಕಳ್ಕೊಂಡು. ಒಂದು ವರ್ಷದ ಮುಂಚೆ ಎಲ್ಲ ಕೋಟೆ ಎಲ್ಲ ರೆಡಿ ಮಾಡೋರು ಬಂದಿದ್ರು. ಹೆಂಗಿತ್ತು ಅಂದ್ರೆ ಫಸ್ಟ್ ನೀವು ಬರ್ಬೇಕಿತ್ತು, ಯಾವ್ದ್ರಾವ್ ಇರ್ಲಿಲ್ಲ. ಎಲ್ಲ ಕ್ಲೀನ್ ಮಾಡಿದ್ರು. ಎಲ್ಲ ಹೆಂಗಿತ್ತು ಗೊತ್ತಾ? ಹುಲ್ಲು ಮಲ್ಲಿಕಾಬಾದಾಗಿತ್ತು. ಚಿನ್ನಸ್ವಾಮಿ ಎಂ ಸ್ಟೇಡಿಯಂ ಆಗಿತ್ತು. ಚಿನ್ನಸ್ವಾಮಿ ಎಂ ಸ್ಟೇಡಿಯಂ ಅದಕ್ಕಿಂತ ಅಪ್ನಾಗಿತ್ತು. ಅದೇನಾ ಫ್ರೆಂಡ್ಸ್? ನಾವೀಗ ನೋಡ್ಬೇಕಾದ ಮೇನ್ ಪಾಯಿಂಟ್ ನಮ್ಮ ಯಾರು ಬಂದ್ರು ನೋಡಲ್ಲ ಈ ಜಾಗನ. ನಮ್ಮ ಎಲ್ಲ ಹತ್ಲಾಗೆ ರಾಜರು ಮತ್ತು ರಾಣಿಯರ ಸಮಾಧಿ ಅಂತ, ರಾಣಿಯ ಸಮಾಧಿ ನಾವೀಗ ತೋರಿಸ್ತಾ ಇರೋಂತಹದ್ದು. ಮತ್ತೆ ಅಲ್ಲಿ ರಾಜಂದು ಮುಂದ್ಗಡೆ ಈಗ ರಾಜಂದಿದೆ ಸಮಾಧಿ. ಅಲ್ಗೋಣ ಬನ್ನಿ. ಯಾರು ಬರ್ತಾರ ಬೆಂಗಳೂರೆಲ್ಲ ಬರ್ತಾರೆ. ಯಾರಿಗೆಲ್ಲ ನೋಡಲ್ಲ. ಮುಂದೆ ನೋಡಿ ಹೋಗ್ತಾರೆ ಅಷ್ಟೇ ಅವರೆಲ್ಲ. ಕೇಳ್ಕೊಂಡು ಬರೋರಿಗೆ ತೋರಿಸ್ತೀವಿ. ಲಾಸ್ಟಿಗೆ ಏನೋ ಒಂದು ಸ್ವಲ್ಪ ರಾಜನ ಸಮಾಧಿ. ಇದು ರಾಜನ ಸಮಾಧಿ. ಮತ್ತೆ ಇವಾಗ ನೆಕ್ಸ್ಟ್ ಆನೆ ಬಾಗಿ, ಕುದುರೆ ಬಾವಿಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಹಿಂಗೆ ಹೋಗ್ಬೋದಾ? ಹಿಂಗೆ ಹೋಗೋದು. ಹಿಂಗೆ ಆದ್ರೆ ಇಂಥ ಕೋಟೆ ಕಟ್ಟೋರು ಯಾರು ಇಲ್ಲ. ಇಡೀ ಕರ್ನಾಟಕದಲ್ಲೇ ನೆಲದ ಮೇಲೆ ಭೂಮಿ ಮೇಲಿರೋ ಕೋಟೆ ಎಲ್ಲೂ ಇಲ್ಲ ಸರ್. ಎಲ್ಲ ಬಿಟ್ಟದ ಮೇಲೆ ಇಡೀ ಕೋಟೆ ಅದಕ್ಕೆ ನಮ್ಮ ಶಿರಾಕ್ಕೆ ಕರ್ನಾಟಕ ತಾಲೂಕಿಗೆ ಇದೆ ಇರೋದು. ಐತಿಹಾಸಿಕ ಶಿರಾ ಅಂತ ಇಟ್ಟಿರೋದು. ಐತಿಹಾಸಿಕ ಶಿರಾ, ಹೌದು. ಅದಕ್ಕೆ ಇಟ್ಟಿರೋದು ಐತಿಹಾಸಿಕ ಅಂದ್ರೆ ಸರ್, ನೀವು ಎಲ್ಲ ಹೋಗ್ರಿ, ಯಾವ್ದೇ ಬೆಟ್ಟಕ್ಕೆ ಹೋಗ್ರಿ, ಎಲ್ಲಾದ್ರೂ ನೆಲದ ಮೇಲೆ ಬೆಟ್ಟ ಐತ್ಯಾ? ಇಲ್ಲ. ಎಲ್ಲ ಹೋಗ್ರಿ, ನೆಲದ ಮೇಲೆ ಇದೆಯಾ? ಇಲ್ಲ. ಬೆಟ್ಟ ಅತ್ತೆ ಹೋಗ್ಬೇಕು. ಮದ್ಗಿರಿಗೆ ಹೋಗ್ರಿ, ಮದ್ಗಿರಿನೂ ಬೆಟ್ಟ ಹತ್ಬೇಕು. ಇದು ಸ್ಪೆಷಲ್ ಜಾಗ ಸರ್. ಇದು ಮತ್ತೆ ಆಗಿಲ್ಲ ಸರ್, ಅಷ್ಟೇ ಇಂಪ್ರೂವ್ ಮಾಡಬೇಕು ಮುಂದೆ. ಹೌದು, ನಮ್ಮಂತವ್ರು ಮಾಡಿದ್ರೇನೆ ಇದು ಇಂಪ್ರೂವ್ ಆಗೋದು. ಹೌದು. ಎಲ್ಲ ನಾವು ಒಂದೇ ಕೇಳ್ಕೊಬೋದು, TV 9 ಅವರೆಲ್ಲ ಬಂದು ಇದೆಲ್ಲ ಒಂದು ಸರಿ ವಿಡಿಯೋ ಮಾಡಿ ಇವ್ರಿಗೆ ಯಾವ ತಹಶೀಲ್ದಾರರು ಅವ್ರಿಗೆಲ್ಲ ಹೇಳಿದ್ರೆ ಇದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ರೆ ಎಲ್ಲರಿಗೂ ಚೆನ್ನಾಗಿರುತ್ತೆ. ಹೌದು, ಎಲ್ಲರಿಗೂ ಇದಾಗುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಗಿಡ ಬಿಳ್ಳು ಎಲ್ಲ ಬೆಳೆಕೊಂಡಿದೆ. ಒಂದೇ ಕೇಳ್ಕೊಂಬತ್ತು ನಾವು, ಈ ಬಾವಿನ ವಿಚಿತ್ರ ಪಾಟೆ ಇನ್ನೇನು ಕೇಳೋದು. ಇದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಸಾಕು. ನಮಗೆ ಫಸ್ಟ್ ಹೆಂಗಿತ್ತು ಹಂಗೆ ಮಾಡಿಸ್ಕೊಂಡು ಪಕ್ಷಿ ಗೂಡನ್ನು ನಾವು ಸಹ ಇಲ್ಲಿ ನೋಡ್ಬೋದು. ರಹಸ್ಯ ಗೂಡು ಸರ್ ಇದು. ಫ್ರೆಂಡ್ಸ್, ನಾವೀಗ ನಿಮಗೆ ತೋರಿಸ್ತಾ ಇರೋಂತಹ ವಿಶೇಷವಾದಂತಹ ಬಾವಿ ಇದು 3ನೇ ಬಾವಿ, ಕುದುರೆ ಬಾವಿ. ಅಲ್ಲಿಗೆ ಹೋಗಿ ಕುದುರೆ ಎಳಿತಿದ್ದ ನೀರು
ಕುದುರೆ ಓಕೆ ಓಕೆ ಹಂಗೆ. ಅಲ್ಲಿ ಆನೆ ಎಳಿತಿದ್ದು ನೀರು. ಹ್ಮ್ ಅಲ್ಲಿ ಐತಾವ ನೋಡ್ರಿ ಎಳೆವು ಬರ್ರಿ ಅಲ್ಲಿ, ಅದನ್ನು ತೋರಿಸ್ತೀವಿ ಬರ್ರಿ. ಕುದುರೆ ಈ ನೀರನ್ನು ಮೇಲಕ್ಕೆ ಹಿಂಗೆ ಹಗ್ಗ ಹಾಕ್ಬಿಟ್ಟು ಎಳಿತಾ ಇದ್ದಂತಹ ಬಾವಿ, ಹಾಗಾಗಿ ಇದನ್ನು ನಾವು ಕುದುರೆ ಬಾವಿ ಅಂತ ಕರೀತಾರೆ. ಮತ್ತು ಅಲ್ಲಿ ಆನೆಗಳು ಎಳಿತಾ ಇದ್ದಂತಹ ಒಂದು ಇದು ವಿಶೇಷತೆಗೆ ಆನೆ ಬಾವಿ ಅಂತ ಕರೀತಾರೆ. ಇದು ಎಳಿತಿದ್ದ ನೀರು ಬಂದು ಇಲ್ಲಿ ಸಂರಕ್ಷಣೆ ಆಗ್ತಿತ್ತು. ಇಲ್ಲಿ ಪೈಪ್ ಎಳಿತಿದ್ದು, ಪೈಪ್ ನೋಡ್ರಿ, ಪೈಪ್ ಅವಾಗ ಒಂದು ಕಾಲದಾಗ ಹೆಂಗೈತೆ ಪೈಪ್ ನೋಡ್ರಿ. ಇದು ಹಿಂಗಿತ್ತು, ಹಾಕಿದ್ದಾರೆ. ಏನು ಬೇಕು ನಿಮಗೆಲ್ಲ ಸ್ಪೆಷಲ್ ಆಗಿ ಹೇಳ್ತೀವಿ ಬರ್ರಿ ಸರ್ ಕೋಟೆ ಬಗ್ಗೆ. ನೋಡ್ರಿ ಇದು ಎಲ್ಲ ನೋಡ್ರಿ, ಇಲ್ಲಿ ನೀರು ಬರ್ತಿದ್ದಿದ್ದು, ಇದ್ರಾಗಿಂದ ಲೋಟದಾಗ ಎತ್ಕೊಂಡು ಕುಡಿತಿದ್ದಿದ್ದು ನೀರು ಇಲ್ಲಿ ಬಂದು ಸಂರಕ್ಷಣೆ ಆಗವು, ಅಲ್ಲಿಂದ ಎಳೆಯವು. ಸಾವಿರಾರು ವರ್ಷದ ಇತಿಹಾಸ ಐತೆ ಸರ್ ಇಲ್ಲಿ. ಐತಿಹಾಸಿಕ ಸ್ಥಳ ನೋಡಿ ಸ್ನೇಹಿತರೆ. ಅಲ್ಲಿ ಬಾವಿ ಇರೋಂಥದ್ದು, ಅಲ್ಲಿ ಬಾವಿ ಇರೋಂಥದ್ದು. ಈಗ ನೋಡಿ ಕಳ್ಳ ಹಾಕ್ತಾನೆ ಈಗ ನೋಡ್ರಿ, ಸೌಂಡು ಗೊತ್ತಾಗಲ್ಲ ಅದು ಹೋಗೋದು. ಹೌದು ಸ್ನೇಹಿತರೆ, ಅಲ್ಲಿರೋಂಥ ಬಾವಿ ನೀರನ್ನು ಕುದುರೆಗಳು ಎಳಿತಾ ಇದ್ದಂಥ ನೀರು ಫೋರ್ಸಿಗೆ ಇದ್ರ ಮೇಕಿಂದ ಬರ್ತಾ ಇತ್ತು. ನೋಡ್ರಿ ಆ ನೀರನ್ನು ಇವರು ಇಲ್ಲಿ ಬಾಯಾರಿಕೆಗೆ ಬಂದಂಥ ಜನಗಳು ಕುಡಿತಾ ಇದ್ರು ಫ್ರೆಂಡ್ಸ್. ಇವತ್ತು ಇತಿಹಾಸ ಇರುವಂತಹ ಅದ್ಭುತವಾದಂತಹ ಕೋಟೆ. ಸ್ನಾನ ಮಾಡೋದು ಕಟ್ಟೆ ನಡೀರಿ. ಇದು ಕಟ್ಟೆ. ಈಗ ಎಲ್ಲ ಮಣ್ಣು ಹೂಳು ಎಲ್ಲ ಬಂದು ಸೇರ್ಕೊಂಡೈತೆ. ಕುದುರೆಗಳು ಮತ್ತು ಆನೆಗಳು ಸ್ನಾನಗಳು ಮತ್ತು ನೀರು ಕುಡಿದಂತಹ ಮತ್ತೆ ಅಲ್ಲಿ ಆನೆ ಜಾಗ. ಎಲ್ಲ ಬೆಳೆಸ್ಬಿಟ್ಟಿದ್ದಾರೆ. ಇನ್ನ ಆನೆ ಹೆಜ್ಜೆ, ಕುದುರೆ ಹೆಜ್ಜೆ, ಎಲ್ಲ ಹೆಜ್ಜೆ ಎಲ್ಲ ಐತೆ. ಕಿತ್ತಿರೋದಲ್ಲ ಅದು, ನಿಜವಾದ್ದು. ಆದ್ರೆ ನಿಮ್ಗೆಲ್ಲ ಕಿತ್ತಿರೋಂಗೆ ಕಾಣಿಸ್ತದೆ ಸರ್ ಅದು. ನಮಗೆ ತೋರ್ಸೋ ಭಾಳ ಐತೆ. 1 ಅವರ್ 2 ಅವರ್ ಆಗುತ್ತೆ. ಅಲ್ಲಿರೋ ಬರ್ತೀವಿ. ಇತ್ಯಾ ನೋಡ್ಬೋದು. ಇದೆ ತೋರ್ಸಲು ಇದೆಲ್ಲ ಹೆಜ್ಜೆ. ನೋಡ್ರಿ ಇಲ್ಲಿ ಹೆಜ್ಜೆ ತೋರ್ಸಲ್ಲ. ಹೆಜ್ಜೆ ಇದು ಕುದುರೆ ಹೆಜ್ಜೆ. ಇಲ್ಲಿ ನೋಡ್ರಿ, ಇಲ್ಲಿ ಕುದುರೆ ಹೆಜ್ಜೆ, ಕುದುರೆ ಹೆಜ್ಜೆ. ಅಲ್ಲೊಂದು ಕುದುರೆ ಆನೆ ಹೆಜ್ಜೆ ಐತೆ. ನಾವೀಗ ಶಿರಾದಿಂದ ಮಧುಗಿರಿಗೆ ಇರುವಂತಹ ಒಂದು ರಾಜ ಗುಹೆಯನ್ನು ನಾವೀಗ ನಿಮಗೆ ತೋರಿಸೋಕ್ಕೆ ಹೋಗ್ತಾ ಇದ್ದೇವೆ. ಹಾಗಿದ್ರೆ ಬನ್ನಿ. ಒಳಗಡೆ ಹೋಗ್ರಿ ಹೋಗ. ಅವ್ರಿಂದ ಹೋಗ್ರಿ, ಏನಾಗಲ್ಲ. ಹೋಗ ಬಟ್ ಒಂದು ಸ್ವಲ್ಪ ಬರ್ರಿ. ಒಳಗೆ ಹೋಯ್ತೆ, ಒಳಗೆ ಹೋಗ್ಬೋದು. ಇದು ಮದ್ಗಿರಿ ಚಿತ್ರದುರ್ಗ. ಆ ಕಡೆ ಮದ್ಗಿರಿ, ಈ ಕಡೆ ಚಿತ್ರದುರ್ಗ ಐತೆ. ಆದ್ರೆ ಮಧ್ಯದಾಗೆ ಆ ಜಾಗ ಇದು ಹೋಗೋದು. ಚಿತ್ರದುರ್ಗ ಕೋಟೆಗೆ ಹೋಗ್ಬೋದು. ನೋಡ್ರಿ ಗಾಯ್, ಇಲ್ಲಿ ಒಳಗಡೆ ನೋಡಿ, ಒಳಗಡೆ ನೋಡಿ ಗವಿ ಇದೆ. ಎಲ್ಲ ಕಸ ಪಸ ಎಲ್ಲ ಆಗ್ಬಿಟ್ಟಿದ್ದಾರೆ. ಇನ್ನ ಹಿಂಗೆ ಹೋದ್ರೆ ಮುಂದೆ ಐತೆ ಜಾಗ. ನೋಡ್ರಿ ಗಾಯ್ಸ್, ಇನ್ನೊಂದು ಗವಿ ಇದೆ ದುರ್ಗಕ್ಕೆ ಹೋಗೋದು. ಇದು ಮಧುಗಿರಿಗೆ ಹೋಗೋದು. ಇದು ಚಿತ್ರದುರ್ಗದ ಐತೆ, ತೋರಿಸ್ತೀವಿ. ಬಾಯ್ ಬರಪ್ಪ. ಒಂದು ಸೆಕೆಂಡ್ ಇಳಿಬೋದು. ಇಳಿಯೋಣ ಏನಾದ್ರು ಇವು ಬಂದರೆ. ನಾವಿದ್ದೀವಿ ನೋಡಿ, ನಡಿಯ ಮಟ. 2 ಸೆಕೆಂಡಿಗೆ ಎತ್ಕೊಂಡು ಹೊರಟೋಗ್ತೀವಿ ಹಾಸ್ಪಿಟ್ಲಿಗೆ. ಎಲ್ಲ ಮಾತಾಡ್ಬೇಕಲ್ಲ. ಮತ್ತೆ ಈಗ ಅದ್ರ ಕಾಣ್ತಿದ್ರೆ ಗೈಸ್ ಟಾರ್ಚ್ ಹಾಕೋ. ಇನ್ನೊಬ್ಬ ಯಾರನ್ನ ಮೊಬೈಲ್ ಐತೆ. ನಡ್ರಿ 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 ಜೇನ್ಗಳು ಬಾಯ್ಸ್. ಅಪ್ಪಿ ಸೈಕಲ್ ಕಿಸ್ಕಂತ ಕಣ ತಡಿಯೋ. ಮೇಲ್ಗಡೆ ಎಲ್ಲ ಒಂದ್ಸತಿ ವ್ಯೂ ನೋಡೋಣ. ಅದು ಹೊರಗಡೆ ನೋಡಿ, ಅಲ್ಲಿ ಇಡೀ ನಮ್ಮ ಕೋಟೆನೇ ಕಾಣಿಸ್ತದೆ ಸರ್.
ಮ್ಯಾಕೆ ಬಿಡ ಬಿಡ ಏನ್ ಬೇಡ ನೋಡಿ ಹಿಂಗೆ ನೋಡಿ ಇಲ್ಲಿಂದ ಇಡೀ ಫೋಟೋ ಹೆಂಗ್ ಬರ್ತದೆ ಅಲ್ಲೇ ಮೇನ್ ಪೊಲೀಸ್ ಗೇಟ್. ತಗಪ್ಪಿ ಹಂಗೆ ಇಡಿ ಬೀಳಿಸ್ಕಿಳ್ಸಿಯ ಆಲೇ ವಿಡಿಯೋದಲ್ಲಿ ಐತೆ. ಮೇನ್ ಬಾಕ್ಲು ಇದು. ಬಾರ ಬಾರ ಸಾಕು ಏನಂತ ತೋರಿಸ್ಬೇಕಾ? ಚೆನ್ನಾಗೈತಾ? ನೀವು ಮಾಡೋದು ಗುರು. ನಾವು ಮಾಡ್ತೀವಿ ಇಲ್ಲ ಎತ್ತೋದಲ್ಲ ಅವಾಗೆಲ್ಲ ನೋಡ್ಬೇಕು ಹೆಂಗೆ ಓಹೋ ಅಪ್ಪಿ ಸುತ್ತ ಇದವಲ್ಲ. ನೋಡ ಫುಲ್ಲು ಫುಲ್ಲು ಸುತ್ತ ಐತಣ. ಅದೇನು ಗೊತ್ತಾ, ನೀರು ಬಿಡ್ತೀವಿ. ಇದು ಸೈನಿಕರೆಲ್ಲ ಫುಲ್ಲು ಸುತ್ತ ಇರ್ತೀವಿ. ಇದು ಯಾರಣ್ಣ ಇವರು? ಅಲ್ಲಿ ಗನ್ಗು ಅದು ಓಲ್ ಐತಲ್ಲ ತೋರಿಸ್ತೀನಿ ಬಿಡ್ರಿ. ಆಗ ಅಲ್ಲಿ ಓಲ್ ಐತಲ್ಲ ಆ ಓಲಲ್ಲಿ ಗನ್ ಇಟ್ಕೊಂಡು ಬಿಡೋದು. ಯಾರನ್ನ ಬಂದ್ರೆ ಇಲ್ಲಿ ಹೌದು ಬಂದು ಸೇಮ್ ಎಲ್ಲ ಓಲ್ ಇದಾವ ನೋಡು. ಟಿಪ್ಪು ಸುಲ್ತಾನ್ ಮೈಸೂರಾಗೂ ಹಿಂಗೆ ಅಲ್ವಾ, ಶ್ರೀರಂಗಪಟ್ಟಣ ಸೇಮ್ ಹಿಂಗೆ ಎಲ್ಲ ಗನ್ ಇಟ್ಕೊಂಡು ಯಾರನ್ನ ಬಂದವ್ರಿಗೆ ಇಲ್ಲಿ ಮೇಲಿಂದ ಇದು ಮಾಡೋದು. ಅಲ್ಲಿ ಮಿಸ್ ಆದ್ರೂ ಬ್ರಿಡ್ಜ್ ಮಾಡಿರೋದು ಹೊಸದು. ಮುಂಚೆ ಡೌನ್ ಇತ್ತು ಹಿಂಗೆ ಹತ್ತು ಬರೋದು. ಅವಾಗ ಫಸ್ಟ್ ಇದ್ದಿದ್ದು ಹಿಂಗೆ ನೀರು ಹರ್ಕೊಂಡು ಹೋಗಿ ಮಾಡೋರು ಇವಾಗ. ಹತ್ತದು ಇಳ್ಸೋದು ಫಸ್ಟ್ ಇದ್ದಿದ್ದು. ಮೊನ್ನೆ ನೀರಿದ್ವು, ಮಳೆ ಬಂದಿತ್ತಲ್ಲ ಒಂದು ಅರ್ಧಕ್ಕೆ ಬಂದಿದ್ವು. ನೋಡ ಅಲ್ಲಿ ಕಾಣಿಸ್ತಾ ಇತ್ತಲ್ಲ ಇದು ಕೆರೆ. ವಾವ್ ಇನ್ನ ತೋರಿಸ್ತೀವಿ ನಡೀರಿ ಫುಲ್ ಇನ್ನ ನಿಮ್ಗೆ ಸಬ್ಸ್ಕ್ರೈಬರ್ ಅಂದ್ರೆ ಇನ್ನೆಲ್ಲ ನೋಡ್ರಿ. ಅಲ್ಲಿ ವ್ಯೂ ಪಾಯಿಂಟ್, ಮೇನ್ ಪಾಯಿಂಟ್ ಆ ಕಡೆ ಹೋಗ್ಬೇಕು ಸರ್. ಬನ್ನಿ ಕರ್ಕೊಂಡು ಹೋಗ್ತೀವಿ ಆ ಕಡೆ. ಯೂಟ್ಯೂಬರ್ಸ್ ನೋಡ್ರಿ ಬೇಕಿದ್ರೆ ಅಷ್ಟಕ್ಕೆ ಜನ ತೋರಿಸಿದೀವಿ. ಮ್ಯಾಲ ಮಾತ್ರ ತೋರಿಸಿರೋದು, ಇದಕ್ಕೆ ಯಾರಿಗೂ ಇಳಿಸಿಲ್ಲ. ಮತ್ತೊಂದು ಗುಹೆಗೆ ಬರ್ತಾ ಇದ್ದೇವೆ ನಾವು. ಶಿರಾದಿಂದ ಶೂಟಿಂಗು ಚಿತ್ರದುರ್ಗಕ್ಕೆ ಹೋಗುವಂಥದ್ದು. ರೀಸೆಂಟ್ ಆಗಿ 3-4 ತಿಂಗಳು ಆಯ್ತು. ಶೂಟಿಂಗ್ ಕೂಡ ಮಾಡಿದ್ದಾರೆ ಫ್ರೆಂಡ್ಸ್. ಇದು ಸೇಮ್ ನಾನು ಹೋಗಲ್ಲಪ್ಪ. ಆನ್ ಆಗೈತೆ ತಡಿ, ಲೈಟ್ ಆನ್ ಮಾಡೋಣ. ಗಾಯ್ಸ್ ಗುಹೆ ಒಳಕ್ಕಿನ್ನ ಹೋಗ್ಬೇಕು. ಕತ್ಲು ಕಾಣಿಸ್ತಿಲ್ಲ, ದುಬಾರಿ ಕತ್ಲಾಗ್ಬಿಟ್ಟಿದೆ. ಎಷ್ಟೊತ್ತಿಗೆ ಬಂದರೆ ಫುಲ್ ಕತ್ಲಾಗುತ್ತೆ ಇಲ್ಲಿ. ನೋಡಿ ಕಪ್ಪಳಗಳು ನಮ್ಗೆ ಹೊಡಿಯೋಕೆ ಬರುತ್ತೆ ನೋಡಿ. ಉಯ್ ಅಯ್ಯಯ್ಯೋ ತಾಕ್ರಮ್ಮ ಹೊಡಿಬೇಡ್ರಿ. ಹಾಕಿ ಕೋತಕ ಹುಳ ನೋಡ್ರಿ. ಜೇನುಳ ಹುಳ ಬರ್ತದೆ ನೋಡಿ. ಬಂದಿರ ಬಂದು ಇರಕಂತಿರ್ಲಿಲ್ಲ. ಒಂದೇ ಶಂಕ್ರಿ ಇಲ್ಲ ನಿಂತಾಗಿ ಸಖತ್ತಾಗೈತೆ ಹ್ಯಾಪಿ. ಅದು ಹೊಸ ಕಟ್ಟಿದ ಗಣೇಶನ ದೇವಸ್ಥಾನ ಅಲ್ಲಿದೆ ನೋಡಿ. ಹೌದಾ? 5 ಕಿಲೋಮೀಟರ್ ದೂರ ಇದೆ ಊರು, ಕಾಣಿಸ್ತಿದೆ. ಮದ್ಗಿರಿ ಬೆಟ್ಟನೂ ಕಾಣಿಸುತ್ತೆ ಇಲ್ಲಿಂದ. ಹೌದಾ? ಬೆಟ್ಟ ಅಲ್ಲಿ ಹಂಗೂರು ಮದ್ಗಿರಿ ಬೆಟ್ಟನೂ ಕಾಣಿಸುತ್ತೆ. ಎಲ್ಲ ಇಲ್ಲಿ ಸುತ್ತಮುತ್ತ ಯಾವ ಬೆಟ್ಟ ಅದಾವೆಲ್ಲ ಕಾಣಿಸ್ತಾ ಇದಾವೆ. ಮತ್ತು ಆ ಮೂಲೆಗೆ ಹೋದ್ರೆ ಅಲ್ಲಿ ಸಿಗರಿ ಬೆಟ್ಟ ಕಾಣಿಸುತ್ತೆ. ಇಲ್ಲಿ ಬಂದರೆ ಮದ್ಗಿರಿ ಬೆಟ್ಟ, ಅಲ್ಲಿ ಬಂದರೆ ಇದು ಯಾವುದಾದ್ರು ಬೋರ್ಸಮೃತ ಆಗಿರೋದು ಇದು ಕಾಣಲ್ಲ, ರತ್ನಗಿರಿ ಬೆಟ್ಟ. ರತ್ನಗಿರಿ ಬೆಟ್ಟ. ಎಲ್ಲ ಬೆಟ್ಟನೂ ಕಾಣಿಸ್ತವೆ ನೋಡಿ. ಅಲ್ಲಿಂದ ಝೂ ಕಾಣಿಸ್ತವೆ. ಬೆಳಗ್ಗೆ ಎದ್ದು ತಿಂದಡಿ. ಬೆಳಿಗ್ಗೆ ಸೆಕೆಂಡ್ ಕ್ವಶನ್ ಇದು. ಇಲ್ಲಿಂದನೂ ನೋಡ್ತಾರೆ, ಇಲ್ಲಿಂದ ಡೈರೆಕ್ಟ್ ಬಂದರೆ ಯಾರನ ಕೆಳಿ ಕಿಳಿಬೋದು. ಇನ್ನಾಗಿ
ಬೇಡ ಬಿಡು ಬೇಡ ಬಿಡು ಸಾಕು ಬಾ ಮತ್ತೆ ಹತ್ತಕ್ಕಾಗಲ್ಲ. ಓಯ್ ಇದು ಜಾರ್ಸಿ ಏಯ್ ಬೇಡ ಬಿದ್ದಿದ್ದ ಬಿರವ ಅವನಲ್ಲಿದ್ದಂಗೆ ಕಾಣ. ಹಾಂ ನೋಡು ನೀರು ನೀರು ಅಲ್ಲೇ ಇಲ್ಲೂ ಐದಾವ ಈಸೋಡ. ಆತ ಅಣ್ಣ ನಿಂದು ಎಲ್ಲ ಸುತ್ತೋರ್ ಕೋಟೆ. ಏನೋ ಮಳೆ ಬಂದಿದ್ದಾದ್ಮೇಲೆ ಅಣ್ಣ ನೀನ್ ಮಳೆ ಬಂದಿದ್ದಾದ್ಮೇಲೆ ಬಾಣ ನಿಂಗೆ ಗೊತ್ತಾ ಇದೆಲ್ಲ ಹಸರು. ದೊಡ್ಡ ಕೆರೆ ಅದು. ತಗಾಪಿ ಇದೆ ಒಂದು ಇಟ್ಕ ಹಿಂಗೆ ಫ್ರೆಂಡ್ಸ್ ನೋಡ್ರಿ ಎಷ್ಟು ನಾನು ನಮ್ಮ ಹಗ್ಲ ಅಷ್ಟು ಒಂದೊಂದು ಕಲ್ಗಳು ತಂತಂತಂತಂದು ಯಾವ ರೀತಿ ಇದು ಇದನ್ನೆಲ್ಲ ಆನೆ ಮತ್ತೆ ಈ ಕಲ್ಲು ಇಲ್ಲ ಇಲ್ಲ ಬಿಡ್ರಿ, ಆನೆ ಗೀನೆ ಎಲ್ಲ ಇದು ಬಸರಂಗ್ಸ್ಗಳು ಎತ್ತಿದ್ದು. ಹಾಂ ಬಸರಂಗ್ಸು ದೊಡ್ಡ ಕಲ್ಲುಗಳನ್ನ ನಗ ಬರಂಗೆ ಹೇಳ್ಬೇಡಲ್ಲ ಅವ್ರಿಗೆ ಏನೋ ಒಂಥರ